ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಕೊಪ್ಪಳ ಜಾತ್ರೆಯಲ್ಲಿ 4.5 ಲಕ್ಷ ಮಿರ್ಚಿಗಳು ಮಾಡ್ತಾ ಇದ್ದಾರೆ. ನೋಡೋಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಸ್ನೇಹಿತರೆ. ಬನ್ನಿ, ಅದ್ಭುತವಾದಂಥ ಮಿರ್ಚಿ ಸೇವೆ ಮಾಡ್ತಿರೋರು ಯಾರು, ಏನು ಇದ್ರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್, ನನ್ನ ಹೆಸರು ರಮೇಶ್ ತುಪ್ಪದ್ ಅಂತೇಳಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಯುವ ಘಟಕ ಜಿಲ್ಲಾಧ್ಯಕ್ಷ. ಹಾಂ ಸರ್. ನಮ್ಮ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಯುವ ಬಳಗ, ಆಮೇಲೆ ಸಮಾನ ಮನಸ್ಕರ ಗೆಳೆಯರ ಬಳಗ ಎಲ್ಲರೂ ಸೇರಿ ಪ್ರತಿ ವರ್ಷ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ವಿಶೇಷವಾಗಿ ದಾಸೋಹ ಅಂತ ಫೇಮಸ್ ಆಗಿರುತ್ತೆ. ಹಾಗೆ ಈ ವರ್ಷ ಪ್ರತಿ ವರ್ಷವೂ ಕೂಡ ನಾವು ಮಿರ್ಚಿ ಸೇವನೆ ಮಾಡ್ತಾ ಬಂದಿದ್ದೀವಿ. ಈ ವರ್ಷನೂ ಕೂಡ ಅದೇ ರೀತಿ ಮುಂದುವರಿತಾ ಇದೆ. 4,50,000 ಮಿರ್ಚಿಗಳನ್ನ ಇವತ್ತಿನ ಒಂದೇ ದಿವಸ ಮಾತ್ರ ಬಳಸ್ತಾ ಇದ್ದೀವಿ. ಒಂದೇ ದಿನ ಮಾತ್ರ 4,50,000 ಮಿರ್ಚಿ ಸ್ನೇಹಿತರೆ. ಸರ್, ಇದಕ್ಕೆಲ್ಲ ಹಿಟ್ಟು ಎಷ್ಟು ಹೋಗ್ತಾ ಇದೆ? ಸರ್, 25 ಕ್ವಿಂಟಲ್ ಹಸಿ ಕಡಲೆಬೇಳೆ ಹಿಟ್ಟು ಹೋಗ್ತಾ ಇದೆ. 20 ಕ್ವಿಂಟಲ್ ಹಸಿ ಮೆಣಸಿನಕಾಯಿ ಹೋಗ್ತಾ ಇದೆ. 100 kg ಉಪ್ಪು ಹೋಗ್ತಾ ಇದೆ. ಹಾಗೆ 60 kg ಅಜ್ವಾನ, 60 kg ಸೋಡಾ ಪುಡಿ ಬಳಕೆ ಮಾಡ್ತಾ ಇದ್ವಿ. 400 ಬಾಣಸಿಗರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, 400 ಜನ ನಿರಂತರವಾಗಿ ಸುಮಾರು ಹಳ್ಳಿಗಳಿಂದ 100 ಜನ ಬಾಣಸಿಗರು ಹೊರಗಡೆಯಿಂದ ಬಂದು ತಮ್ಮ 4 ಗಂಟೆ ಅವಧಿ ಒಳಗೆ ಅವ್ರು ಕೆಲಸ ಮಾಡಿ ಹೋಗ್ತಾ ಇದ್ದಾರೆ. ರೊಟೇಷನ್. ಸರ್ ಬನ್ನಿ ಸರ್, ತೋರಿಸ್ತಾ ಇದೆ. ಬನ್ನಿ. ಇದು ಹಿಟ್ಟು ಸ್ಟಾಕ್ ಮಾಡ್ತಾ ಇರೋದು. ಇದು ಸರ್, ಇದೆಲ್ಲ ಹಿಟ್ಟು ಸ್ಟಾಕ್ ಮಾಡಿರೋದು. ಹಾಂ ಸರ್. ಸರ್, ಹಿಟ್ಟೆಲ್ಲ ಯಾರು ತಗೊಂಡು? ಇದು ಹಸಿ ಕಡಲೆಬೇಳೆ ಹಿಟ್ಟು. ಇನ್ನೊಬ್ರು ದಾನಿಗಳು ಕೊಟ್ಟಿದ್ದಾರೆ. ಹಾಂ ಸರ್. ಅವರು ಹಸಿ ಕಡಲೆಬೇಳೆ ಹಿಟ್ಟು ಅಂತ ಎಷ್ಟು ಕ್ವಿಂಟಲ್ ಕೊಟ್ಟಿದ್ದಾರೆ? 25 ಕ್ವಿಂಟಲ್ ಹಸಿ ಹಿಟ್ಟು ದಾನಿಗಳು ಹಿಟ್ಟು. ಇದು ಅಜ್ವಾನ, ಸೋಡಾ ಪುಡಿ ಇದೆಲ್ಲ ಏನಾಗುತ್ತೆ ಮಿಕ್ಸಿಂಗ್ ಮಾಡ್ತಾ ಇದ್ವಿ. ಮಿಕ್ಸಿಂಗ್ ಮಾಡೋದು ಇಲ್ಲಿ ನೋಡ್ರಿ ಮಷಿನರಿ. ಯಾಕಂದ್ರೆ ಸುಮಾರು ಸ್ವಲ್ಪ ಕೈಯಿಂದ ಕೆಲಸಕ್ಕೆ ಆಗೋದಿಲ್ಲ. ಆ ಉದ್ದೇಶಕ್ಕಾಗಿ ಇದನ್ನ ನಾವು ಹೊಸದಾಗಿ ಇನ್ವೆಂಟ್ರಿ ಮಾಡಿದ್ವಿ. ಪೇಂಟ್ ಕಲಿಸ್ತಕ್ಕಂಥ ಮಷಿನ್ ಅನ್ನು ಬಳಕೆ ಮಾಡಿ ಹಿಟ್ಟು ಕಲಿಸ್ತಾ ಇರೋದು. ಇದು ಹೊಸ ಟೈಪ್. ಇದು ಎಲ್ಲೂ ಕೂಡ ಮಾಡಿಲ್ಲ. ಇಲ್ಲಿ ವಿಶೇಷ ಇದೆ. ಅದ್ಭುತ ಸರ್. ಸರ್, ಇಲ್ಲಿಂದ ಹಿಟ್ಟು ಕಲಿಸಿದ ಮೇಲೆ ಎಲ್ಲಿಗೆ ಹೋಗುತ್ತೆ? ಇಲ್ಲಿಂದ ಹಿಟ್ಟು ಕಲಿಸಿದ ಮೇಲೆ ಇಲ್ಲಿ ಕಡಾಯಿಗೆ ಅದನ್ನೆಲ್ಲವನ್ನು ಹಾಕ್ತಾರೆ. ಇಲ್ಲಿ ಆ ಹಿಟ್ಟನ್ನು ತೊಗೊಂಬಂದ್ಬಿಟ್ಟು ಮೆಣಸಿನಕಾಯಿ ಪ್ಲಸ್ ಅದು ಒಟ್ಟು ಇಂಥವು 17 ಕಡಾಯಿಗಳು, ದೊಡ್ಡ ಕಡಾಯಿಗಳನ್ನು ನಾವಿಲ್ಲಿ ಸ್ಥಾಪಿಸಿದ್ದೀವಿ. ಅದರಲ್ಲಿ ಕೂಡ ಒಬ್ರು 4 ಜನ, ಒಂದು ಕಡಾಯಿಗೆ 4 ಜನ ಅಂತೆ. 4 ಜನ. 300 ಮಿರ್ಚಿಗಳು ರೆಡಿ ಆಗ್ತವೆ ಒಂದು ಟೈಮಿಗೆ 300 ಮಿರ್ಚಿ ರೆಡಿ ಆಗುತ್ತೆ. ಒಂದು ಸರಿಗೆ ಎಷ್ಟು ಜನ ಬಿಡ್ತಾರೆ ಸರ್ ಮೆಣಸಿನಕಾಯಿ? 4 ಜನ ಮೆಣಸಿನಕಾಯಿ ಬಿಡ್ತಾರೆ. ಅದ್ಭುತ ಸರ್. ಇದು ಬನ್ನಿ ಸರ್, ಹೋಗೋಣ. ಸರ್, ಇದೆಲ್ಲ ಬಾಣಿಸಿಗರಿಗೆಲ್ಲ ಹೆಂಗೆ ಹೇಳಿರ್ತೀರಿ? ಪ್ರತಿ ವರ್ಷನೂ ಕೂಡ ಸುತ್ತಮುತ್ತಲಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಸದ್ಭಕ್ತರನ್ನ ನಾವು ಭೇಟಿ ಮಾಡಿ ಮಿರ್ಚಿ ಹಾಕೋದಕ್ಕಾಗಿ ಒಂದು ಸ್ಪೆಷಲಿಸ್ಟ್ ಟೀಮ್ ಇರ್ತದೆ. ಅವ್ರನ್ನೆಲ್ಲ ಕೂಡಾಕಿ ಪ್ರತಿಯೊಬ್ಬರು ಅವ್ರಿಗೆ ಹೋಗಿ ಆಹ್ವಾನ ಕೊಟ್ಟು ಬರ್ತೀವಿ. ಪ್ರತಿ ವರ್ಷ ಜಾತ್ರೆಗೆ ಬಾಣಿಸಿಗರಿಗೆ ಆಹ್ವಾನ ಕೊಟ್ಟು ಬರ್ತೀವಿ. ಅವರು ಆ ಟೀಮ್ಗಳನ್ನ ಮೇಂಟೈನ್ ಮಾಡ್ತಾರೆ. ಅದನ್ನ ಪ್ರತಿ ಅವರಿಗೆ 4 ತಾಸಿಗೊಮ್ಮೆ ಅವ್ರಿಗೆ ಕೆಲಸ. 4 ತಾಸು ಆದ್ಮೇಲೆ ಅವ್ರಿಗೆ ರೆಸ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ಊರಿನವ್ರು ಅವ್ರನ್ನ ಅಲ್ಲಿ ಕಂಟಿನ್ಯೂ ಆಗ್ತಾರೆ. ಅಂದ್ರೆ 4 ತಾಸಿಗೆ ಒಂದ್ಸರಿ ರೆಸ್ಟ್ ಸಿಗುತ್ತೆ. ಇದು ಹಿಟ್ಟೆಲ್ಲ ರೆಡಿ ಆಗಿರೋದು. ಹಿಟ್ಟೆಲ್ಲ ರೆಡಿ ಆಗಿರೋದು. ಹೌದು ಸರ್. ಇದೆಲ್ಲ ಮೆಣಸಿನಕಾಯಿ. ಸರ್, ಮೆಣಸಿನಕಾಯಿ ಎಲ್ಲ ಎಲ್ಲಿಂದ ತಂದಿರೋದು? ಸರ್, ಇದೆಲ್ಲ ಬೆಳಗಾವ್, ಬಾಂಬೆದಿಂದ ಬರುತ್ತೆ. ಬೆಳಗಾವ್ ಮಾರ್ಕೆಟ್ನಿಂದ ನಾವು ತರಿಸಿರೋದು. ಇದನ್ನೆಲ್ಲ ನಾವೇ. ಇದೆಲ್ಲ ಮೆಣಸಿನಕಾಯಿ. ಹಸಿ ಮೆಣಸಿನಕಾಯಿ. ಇದನ್ನೆಲ್ಲ ಕರೆದುಬಿಟ್ಟು ಅದರಲ್ಲಿ ಎದ್ದುಬಿಟ್ಟು ಹಾಕ್ತಾರೆ ಇದನ್ನು. ಸರ್, ಈಗ ಎಷ್ಟು ಜನಕ್ಕೆ ಊಟಕ್ಕಾಗುತ್ತೆ ಸರ್ ಇದು? ಸರ್, ಸುಮಾರು ಇವತ್ತು ಒಂದು ದಿವಸಕ್ಕೆ 3 ರಿಂದ 4 ಜನ ಊಟ ಮಾಡ್ತಾರೆ. ನಾವು ಆ ರೀತಿ ಒಟ್ಟು ಬೆಳಿಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ರಾತ್ರಿ 12 ಗಂಟೆವರೆಗೂ ದಾಸೋಹ ಸೇವೆ ಮುಗಿಯೋವರೆಗೂ ಕಂಟಿನ್ಯೂ ಸ್ಟಾರ್ಟ್ ಇರುತ್ತೆ. ಈಗ ರಾತ್ರಿ 12ವರೆಗೂ ನಿರಂತರವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಉರಿ ಜಾಸ್ತಿ ಬಿಡ. ನನ್ನ ಹೆಸರು ಅಜೀಮುದ್ದೀನ್ ಅತ್ತಾರ್. ಈಗ ನಾನು LPG ಗ್ಯಾಸ್ ಸ್ಟೋವ್ ರಿಪೇರಿ ಮಾಡೋದ. ನಾನು ಅದ್ರ ಜೊತೆಗೆ ಸೇವೆ ಮಾಡ್ಕೊಂಡು ಈಗ ಕೊಪ್ಪಳ ಜಾತ್ರೆ, ಅಜ್ಜನ ಜಾತ್ರೆಗೆ ಬಂದು ನಾನು ಸೇವೆ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಎಲ್ಲ ಫ್ರೆಂಡ್ಸ್ಗಳು ಎಲ್ಲರೂ ಕಲಿತು ಸೇವೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಕೊಪ್ಪಳ ಜಾತ್ರೆಯಲ್ಲಿ ನೋಡಿ ನಮ್ಮ ಸಾಹೇಬರು ಕೂಡ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೇಳಿ, ನಮ್ಮ ಕೊಪ್ಪಳ ಜಾತ್ರೆ ಅಂದರೆ ಒಂಥರ ಭಾವೈಕ್ಯತೆ ಜಾತ್ರೆ ಅಂತ ಹೇಳ್ತಾರೆ ಸರ್. ಭಾವೈಕ್ಯತೆಗೆ ಹೆಸರು ಅಂದರೆ ನಮ್ಮ ಗವಿಸಿದ್ದೇಶ್ವರ ಅಜ್ಜರೇ ಭಾವೈಕ್ಯತೆಯಾಗಿ ಎಲ್ಲ ಸಮಾಜರಿಗೆ ಅದ್ಭುತವಾಗಿ ಸಹಕರಿಸಿ ಎಲ್ಲರಿಗೆ ಆಶೀರ್ವದಿಸ್ತಾರೆ ನಮ್ಮ ಗವಿಸಿದ್ದೇಶ್ವರ ಅಜ್ಜನವರು. ಹಾಗೆ ನಮ್ಮ ಈ ಗವಿಸಿದ್ದೇಶ್ವರ ಹೈಸ್ಕೂಲಲ್ಲಿ ನಾನು ಓದಿದ್ದೀನಿ. ಗವಿಸಿದ್ದೇಶ್ವರ ಕಾಲೇಜಲ್ಲಿ ನಾನು ಓದಿದ್ದೀನಿ. ಇಲ್ಲೇ ಓದಿ ಇಲ್ಲೇ ನಾನು ವರ್ಷಕ್ಕೊಮ್ಮೆ ಜಾತ್ರೆಗೆ ಬರ್ತೀನಿ. ಸೇವೆ ಸಲ್ಲಿಸ್ತಿದ್ದೀನಿ. ಅದ್ಭುತ ನೋಡಿ ಸ್ನೇಹಿತರೆ. ಇದು ನಾನು ಹೆಚ್ಚಾಗಿ ಈಗ ಮಿರ್ಚಿ ಮಾಡೋದ ಅವಾಗ್ಲಿಂದ ನಾನು LPG ರಿಪೇರಿ ಮಾಡಲಿಕ್ಕೆ ಬರ್ತಿದ್ದೆ. ಈಗ ಮಿರ್ಚಿನ ಹಾಕಕ್ಕೆ ನನಗೆ ಅವಕಾಶ ಮಾಡಿಕೊಟ್ರೆ, ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಾರೆ ಅಜ್ಜಾರ. ಗ್ಯಾಸ್, LPG ಏನೇನು ರಿಪೇರಿ ಬರ್ತದೆ ಎಲ್ಲ ಮಾಡ್ತೀವಿ. ನಮ್ದು ಅಂಗಡಿ 100-150 ವರ್ಷದ ಗ್ಯಾಸ್ ಸ್ಟೋರ್ ರಿಪೇರಿ ಅಂಗಡಿನೇ ಇದೆ, ಅತ್ತಾರ್ ಸ್ಟೋರ್ ಅಂತೇಳಿ. ಅದು ಕೆಲಸ ಮಾಡ್ತಾ ಈ ಸೇವೆ ಮಾಡಲಿಕ್ಕೆ ಬಂದಿದೆ.
ಅದ್ಭುತ ಸರ್. Thank ನೋಡಿ you, sir. ಸ್ನೇಹಿತರೆ, ಎಷ್ಟೋ ನಾವು ಹೊರಗಡೆ ಜಾತಿ ಧರ್ಮಗಳನ್ನ ಒಡೆದು ಆಳಂತ ರಾಜಕೀಯ ಈ ಥರದ್ವೆಲ್ಲ ನೋಡ್ತಿರ್ತೀವಿ. ಆದರೆ ಇವತ್ತು ನಮ್ಮ ಅಜ್ಜನ ಜಾತ್ರೆಯಲ್ಲಿ ಭಾವೈಕ್ಯತೆಯಿಂದ ಹಿಂದೂ ಮುಸ್ಲಿಂ ನೋಡಿ ಎಷ್ಟು ಒಂದೇ ಇದರಲ್ಲಿ ಕಡಾಗಿಲಿ ಇವತ್ತು ಬರ್ಜಿ ಮಾಡ್ತಾ ಇದ್ದಾರೆ. ಭಾಳ ಖುಷಿಯಾದಂಥ ವಿಚಾರ ಸ್ನೇಹಿತರೆ. ಬನ್ನಿ, ಈ ಥರದ ಅದ್ಭುತ ವಿಷಯಗಳು ಸಾವಿರಾರು ಸಿಗ್ತಾವೆ ನಮ್ಮ ಜಾತ್ರೆಯಲ್ಲಿ. ಏನಂತೀರ ಸಾಹೇಬ್ರೆ? ಇಲ್ಲಿ ಏನಂದ್ರೆ ನಮ್ಮ ಅಜ್ಜರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತರಾಗಿರಲ್ಲ, ಎಲ್ಲ ಜಾತಿ ಧರ್ಮಕ್ಕೆ ಸೀಮಿತರಾಗಿದ್ದಾರೆ. ಎಲ್ಲರಿಗೂ ಆಶೀರ್ವದಿಸ್ತಾರೆ. ಯಾರು ಬಂದ್ರೂ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಾವು ಓದ್ತೀರಿ ಎಷ್ಟು ಜನ ಬಂದಿರಮ್ಮ? ಒಂದ್ 60 ಜನ ಬಂದಿರಿ ಹೆಣ್ಮಕ್ಳು, ಒಂದ್ 60 ಜನ ಗಂಡ್ಮಕ್ಳು ಬಂದಿರಿ. 100 ಜನ ಹೆಣ್ಮಕ್ಳು ಅದಾರಿ, 100 ಜನ ಗಂಡ್ಮಕ್ಳು ಅದಾರಿ. 200 ಜನ ಬಂದಿರ? 200 ಜನ ಬಂದಿರಿ. ಎಂದ್ ಬಂದಿರಮ್ಮ? ನಾವು ಮೊನ್ನೆ ಬಂದಿವ್ರಿ. ಮೊನ್ನೆ ಬಂದಿ. ಏನೇನ್ ಸೇವೆ ಮಾಡ್ತಾ ಇದ್ರ? ಏನೇನ್ ಸೇವ್ರಿ? ಬಜ್ಜಿ ಹಾಕ್ತಾರ್ರಿ ಗಂಡ್ ಮಕ್ಳು. ಹೆಣ್ಮಕ್ಳು ಏನೈತೆ ಮೆಣಸಿನ್ಕಾಯಿ ಮುರು ಸ್ವಚ್ಛ ಮಾಡಿ ಕೊಡ್ತೇವ್ರಿ ನಾವು. ಯವ್ವ, ನಿಮ್ದ ದೊಡ್ಡ ಕೆಲ್ಸವ. ಸ್ವಚ್ಛ ಮಾಡಿ ಕೊಡ್ತಾರಿ ನಾವು. ಇದನ್ನೆಲ್ಲ ಗಂಡ್ಮಕ್ಳು ಏನಿಲ್ಲ, ನಿಮ್ದ ದೊಡ್ಡ ಕೆಲಸ. ಸ್ವಚ್ಛ ಮಾಡಿ ಕೊಡ್ತೀರಿ. ಅವ್ರ ಏನೈತೆ ಬಜ್ಜಿ ಹಾಕ್ತಾರಿ ಗಂಡ್ ಮಕ್ಳು. ಈಗ ಮೆಣಸಿನಕಾಯಿ ಮುರಿಯಾಕ ಕುಂತ ಮೆಣಸಿನ್ಕಾಯಿ ಮುರಿತೀರಿ ನಾವು. 3 ದಿನದಿಂದ ಏನ್ ಮಾಡ್ರಿ ಅಮ್ಮ ನೀವು? 3 ದಿನ ಅಂದ್ರೆ ಮತ್ತೆ ಈಗ ಇವತ್ತು ಬೆಳಗ್ಗೆ 5 ಗಂಟೆಲಿಂದ ಚಲೋ ಮಾಡಿರಿ. 4:45ಗೆ ಬಂದಿರಿ. 4:00ಗೆ ಬಂದಿ? ಜಳಕ ಮಾಡಿ ಪಕ್ಕ ಮಾಡಿ ಬರೋದಾಗ 5 ಆತ್ ನೋಡ್ರಿ. ಇಲ್ಲಿ ಬರೋ ಮೆಟ್ಟಿ ಬರೋದಾಗ 5 ಗಂಟೆಗೆ ಬಂದಿ ನೋಡ್ರಿ. 5 ಗಂಟೆಗೆ ಬಂದಿರಿ? ಬಂದು ಕೂತಿ ನೋಡ್ರಿ. 5 ಗಂಟೆಲಿಂದ ಸೇವೆ ಮಾಡ್ತೀರಿ. ಈಗ ಇದಿಷ್ಟು ಮುರಿದು ಮತ್ತೆ ಏನೈತಿ ಹೋಗಿರಿ. ಮತ್ತೆ ಬೇರೆದಾರ ಏನ ಇರ್ತಾರೋ ಏನೋ ಒಟ್ಟು ಮುಗಿಸಿಕ್ಕಿರಿ ನೋಡ್ರಿ. ಇಷ್ಟ ನೋಡ್ರಿ. ಗೊತ್ತಲ್ಲ, ಒಟ್ಟು ಬ್ಯಾರೆದಾರ್ ಬರತ್ಲೆ ನೀವ ಮುಗಿಸ್ತೀರ? ಮುಗಿಸ್ತೀರಿ. ಹೋಗಲ್ರಿ? ಹೋಗಲ್ರಿ. ನೋಡಿ ಮೆಟ್ಟಿಗೆ ತಗಲ್ಲ. ಎಲ್ಲಿ ಮೆಟ್ಟಿಗೆ ಕಿತ್ತಿರಿ. ನಾಷ್ಟ ಮಾಡೀರಿ, ಬಂದಿವ್ರಿ, ಕುಂತೀವ್ರಿ, ಎಲ್ಲ ಮಾಡ್ತೀವಿ ನೋಡಿ. ನಾಷ್ಟ ಮಾಡಿರಿ ಅಮ್ಮ? ಮಾಡಿರಿ. ಅರ್ಧ ಯವ್ವ, ಹ್ಞೂನ್ರಿ. 15 ಕ್ವಿಂಟಲ್ ಅಂಟು? ಅಂಟು ರೀ. ನಿಮ್ಮ ಊರವ್ರು ಮಾಡ್ರಿ ನೀವು? ಹ್ಞೂನ್ರಿ, ನಮ್ಮೂರ ಮಾಡೀವ್ರಿ. ಮೊನ್ನೆ ಬಂದಿಸಿ ಮತ್ತೆ ಅಕ್ಕಿ ಪಕ್ಕಿ ರೊಟ್ಟಿ ಎಲ್ಲ ರೇಷನ್ ತಂದಾರಿ. ಎಲ್ಲ ರೇಷನ್ ಎಲ್ಲ ತಂದಾರಿ. ರೊಟ್ಟಿ ನೀವ? ರೊಟ್ಟಿ ರೀ, ಮತ್ತೆ ಅಲ್ಲಿಂದ ಕಡ್ಲಿ ಚಟ್ನಿ. ಅಜ್ಜ ಕೊಟ್ಟದ್ ಅಜ್ಜ ಕೊಟ್ಟಿರಿ? ಹ್ಞೂನ್ರಿ. ತೋರ್ಸತ್ರಿ ಬರಕತ್ತಿ. ಸಣ್ಣರಿದ್ದಾಗ ಬರ್ತಿದ್ರೇನ್ರಿ ಅಮ್ಮ ನೀವು? ಬರ್ತೇವ್ರಿ, ಕಡಿಮೆ ಜಾತ್ರೆ ಅಷ್ಟ ಮಾಡಿ ಹೋಗಿದ್ದೇವ್ರಿ. ಈಗ ಸೇವೆ ಮಾಡಕತ್ತಿ ಒಂದ್ 10 ವರ್ಷ ಆತ್ರಿ. 10 ವರ್ಷ ಆತು. 10 ವರ್ಷ ಅವಾಗ ಜಾತ್ರೆಗೆ ಅಷ್ಟ ಬರ್ತಿದ್ರಿ, ಈಗ ಸೇವೆಕ್ ಬರ್ತೀರಿ? ಸೇವೆಕ್ ಬರ್ತೀರಿ. ಅವಾಗಿನ ಜಾತ್ರೆಗೆ ಈಗಿನ ಜಾತ್ರೆ ಅಯ್ಯೋ, ಈಗ ಬಾಳ ಫರಕ್ ಆಗತ್ರಿ. ಭಯಂಕರ ವಡಸೈತ್ರಿ. ಜಗ್ಗಿ ವಡಸೈತ್ರಿ. ಅಷ್ಟು ಜನ ಬರ್ತಾರೆ? ಅಷ್ಟು ಜನ ಎಷ್ಟು ಕೋಟಿ ಐತಿ ಅನ್ನೋದು ಜನ ಗೊತ್ತಾಗಲ್ರಿ. ಅವಾಗ ಇಷ್ಟು ಜನ ಬರ್ತಿದ್ದಿಲ್ರಿ? ಇಲ್ರಿ, ಕಡಿಮೆ ಇರ್ತೈತ್ರಿ. ಮತ್ತೆ ಆ ಸೌಕರ್ಯ ಇರ್ತೈತಿಲ್ರಿ. ಈ ಗಾಡಿ ಲಾರಿ ಎಲ್ಲ ಅದಾವಲ್ರಿ, ಎಲ್ಲ ಸೌಕರ್ಯ ಅದಾವ, ಬಂದ್ ಬಿಡ್ತಾರ್ರಿ. ಅವಾಗ ಬಸ್ಸಿಗೆ ಬರೋದು, ಬಸ್ಸಿಗೆ ಹೋಗೋದು ಮಾಡ್ತದ್ರಿ. ಇಲ್ಲ ಬಂಡಿ ಕಟ್ಟಿಗೆ ಬರೋದು. ಈಗ ಏನೈತ್ರಿ, ಎಲ್ಲ ಸೌಕರ್ಯ ಐತಲ್ರಿ. ನೀವು ಸಣ್ಣರಿದ್ದಾಗ ಜಾತ್ರೆಗೆ ಬಂದಾಗ ಹೆಂಗ್ ಇರ್ತಿತ್ರಿ ಅಮ್ಮ ಜಾತ್ರೆ? ಇಷ್ಟಿದ್ದಿಲ್ರಿ ಸರ್, ಇಷ್ಟಿದ್ದಿಲ್ಲ. ಸ್ನೇಹಿತರೆ, ಇಲ್ಲಿ ನೋಡಿ ಸ್ನೇಹ ವರ್ಗ ಎಷ್ಟು ಕೂಡಿ ಕೆಲಸ ಮಾಡ್ತಾ ಇದೆ ಅಂತಂದು. ಕೆಲಸ ಅನ್ಬಾರ್ದು, ತಪ್ಪಾಗುತ್ತೆ ಸ್ನೇಹಿತರೆ, ಕ್ಷಮಿಸಿ. ಸೇವೆ ಮಾಡ್ತಾ ಇದ್ದಾರೆ. ಸರ್ ಹೇಳಿ ಸರ್, ನಿಮ್ಮ ಪರಿಚಯ ಹೇಳ್ಕೊಡಿ ಸರ್. ಶಿವಕುಮಾರ್ ಕುಗ್ನೂರ್ ಅಂತ ಹೇಳಿ. ನಮ್ಮ ಇವರು ಮರ್ಕಂಡೆಯರು, ಉಲ್ಗಪ್ಪ ಮತ್ತು ಬಸವರಾಜ. ನಮ್ದು ಕಲ್ಯಾಣ ಕರ್ನಾಟಕ ಯುವ ಬಳಗ ಅಂತ ಒಂದು 50 ಜನರದ ಒಂದು ಟೀಮ್ ಇದೆ ಸರ್. ಎಷ್ಟು ದಿನ ಇಲ್ಲಿ ಸೇವೆ ಮಾಡ್ತೀರಿ ಸರ್? ಈಗ ಇವತ್ತು ಒಂದು ದಿವಸ ಮಾತ್ರ 4ರಿಂದ 4 ಲಕ್ಷ ಮಿಚ್ಚಿ ಆಗ್ತೀವಿ. ಸರ್, ಇದ್ರ ಹಿಂದೆ 3 ದಿವಸ ನಾವು ಇದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆ ಮಾಡಿರ್ತೀವಿ. ಆವರಣ ಸ್ವಚ್ಛ ಮಾಡೋದ್ರಿಂದ ಹಿಡಿದು 100 ಸಿಲಿಂಡರ್ ತರೋದ್ರಿಂದ ಹಿಡಿದು 25 ಒಲೆ ತರೋದ್ರಿಂದ ಹಿಡಿದು ಅದಕ್ಕೆ ಬೇಕಾದ ಸಾಮಗ್ರಿಯಿಂದ ಹಿಡಿದು ಅದಕ್ಕೆ 3 ದಿವಸ ತೊಗೊಂಡಿರ್ತೀವಿ. ಮತ್ತು ಇದೆಲ್ಲ ಮುಗಿದ್ಮೇಲೆ ನಾಳೆ 1 ದಿವಸ ಪೂರ್ತಿ ನಮಗೆ ಇದೆಲ್ಲ ಸ್ವಚ್ಛಗೊಳಿಸೋಕೆ ಸಮಯ ಹೋಗ್ತೈತೆ. ಅಂದರೆ 4ರಿಂದ 5 ಲಕ್ಷ ಮಿರ್ಚಿ ಮಾಡಲಿಕ್ಕೆ 5ರಿಂದ 6 ದಿವಸ 50 ಜನ ಯುವಕರು ನಾವು ಕೆಲಸ ಮಾಡ್ತೀವಿ. ನಾವೆಲ್ಲ ವಿವಿಧ ರಂಗದಿಂದ ಬಂದಂಥ ಸ್ನೇಹಿತರು ಸೇರಿ ಒಂದು ಒಟ್ಟಾರೆ ಟೀಮ್ ಮಾಡಿಕೊಂಡು ಕಲ್ಯಾಣ ಕರ್ನಾಟಕ ಯುವ ಬಳಗ ಅಂತೇಳಿ ಸುಮಾರು 50 ಜನ ಪ್ರತಿ ವರ್ಷ 10 ವರ್ಷದಿಂದ ಈ ಮಿರ್ಚಿ ಸೇವೆ ಮಾಡ್ತೀವಿ, ಮುಂದೂ ಮಾಡ್ತೀವಿ. ಸರ್ 10 ವರ್ಷದಿಂದ ಮಾಡ್ತಾ ಇದ್ದೀರಿ? ಹೌದು. ಈಗ ಇನ್ನು ಮುಂದೆ ಹಿಂಗೆ ಮುಂದುವರಿಯುತ್ತೆ? ಮೊದಲೇ ದಿವಸ ಭಕ್ತರ ಸಂಖ್ಯೆ ಭಾಳ ಇರೋದ್ರಿಂದ ಸುಮಾರು 4-5 ಲಕ್ಷ ಇರೋದ್ರಿಂದ ಕಂಟ್ರೋಲ್ ಆಗಲ್ಲ. 2ನೇ ದಿವಸ 1ನೇ ದಿವಸ ಜನ ಹೋಗಿರ್ತಾರೆ, 2ನೇ ದಿವಸ ಜನ ಕಡಿಮೆ ಸಂಖ್ಯೆ ಇರ್ತಾರೆ. ಎಲ್ಲರಿಗೂ ಕೊಡಬಹುದು, ಮಿರ್ಚಿ ಮುಟ್ಟಿಸ್ಬೋದು ಅನ್ನೋ ದೃಷ್ಟಿಯಿಂದ ನಾವು 2ನೇ ದಿವಸದಿಂದ ಮಾಡ್ಕೊಂಡ್ಬಂದೀವಿ. ಹೀಗಾಗಿ ಜಾತ್ರೆಯ ಮರುದಿನ 2ನೇ ದಿವಸ ನಾವು ಈ ಮಿರ್ಚಿ ಸೇವೆಯನ್ನು ಮಾಡ್ತೀವಿ. ಪ್ರತಿ ವರ್ಷ 2ನೇ ದಿನ ನಡೆಯುತ್ತೆ? ಪ್ರತಿ ವರ್ಷ 2ನೇ ದಿವಸ ಮಿರ್ಚಿ ಸೇವೆ. ಸುಮಾರು 50 ಜನ ಬಾಣಿಸಿಗರು ಅಥವಾ ಏನು ಅಡಿಗೆ ಭಟ್ರು ಮಿರ್ಚಿ ಹಾಕಿದ್ರೆ 100 ಜನ ಇವ್ರು ನಮಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡೋದು, ಮೆಣಸಿನಕಾಯಿ ಮುರ್ಕೊಡೋದು ಎಲ್ಲ ಸೇವೆ ಮಾಡಿಕೊಡ್ತಾರೆ. ಸರ್ ಇವರೆಲ್ಲ ಎಲ್ಲಿಂದ ಬಂದಿರೋದು? ಇವರೆಲ್ಲ ಬೇರೆ ಬೇರೆ ಹಳ್ಳಿಯಿಂದ ಬಂದಾರ. ನಮಗೆ ಯಾರ್ಯಾರು ಬಾಣಿಸಿಗರದ್ರಲ್ಲ ಅವರ ಸಂಪರ್ಕದಲ್ಲಿ ಇರೋರು ಇವರು. 3 ತಾಸಿಗೆ ಒಂದ್ಸಲ ಒಂದೊಂದು ಹಳ್ಳಿಯವರು ಚೇಂಜ್ ಆಗ್ತದೆ. 4 ತಾಸಿಗೆ ಒಂದ್ಸಲ ಚೇಂಜ್ ಆಗ್ತಿರ್ತಾರೆ ಸರ್. 4 ತಾಸಿಗೆ ಒಂದ್ಸಲ ಇವ್ರ ಸೇವೆ ಚೇಂಜ್ ಆಗತ್ತೆ. ಮತ್ತೆ ಬೇರೆಯವ್ರು ಬರ್ತಾರ.
ಸೇಮ್ ಬಾಣಸಿಗರು ಅಷ್ಟೇ 4 ತಾಸು ಮಾತ್ರ ಸೇವೆ ಮಾಡಿ ಹೋಗ್ತಾರೆ, ಮತ್ತು ಬೇರೆ ಗ್ರಾಮದವ್ರು ಬರ್ತಾರೆ. ಸರ್ ಇದ್ರದ್ದೆಲ್ಲ ಪ್ರಿಪ್ರೇಷನ್ ಹೆಂಗಿರುತ್ತೆ ಅಂತ ಸರ್? ಅದೇ 1 ವಾರ ಮೊದಲೇ ನಾವು ಆಯಾ ಹಳ್ಳಿಗೆ ಹೋಗಿ ಅಡಿಗೆ ಭಟ್ಟರ ಲಿಸ್ಟ್ ತಗೊಂಡು ಅವರಿಗೆ ಶ್ರೀಮಠದಿಂದ ವಿನಂತಿ ಮಾಡಿಕೊಂಡು ನೀವು ಬರಬೇಕು ಇಷ್ಟನೇ ತಾರೀಕಿಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಅಂತೇಳಿ ನಾವು ಮೊದಲೇ ಟೈಮ್ ಟೇಬಲನ್ನು ಫಿಕ್ಸ್ ಮಾಡಿದ್ವಿ, ವೇಳಾಪಟ್ಟಿಯನ್ನು ಫಿಕ್ಸ್ ಮಾಡಿದ್ವಿ. ಅವಾಗ ಆ ಟೈಮಿಗೆ ಎಲ್ಲ ಬಾಣಿಸಿಗರು ಬರ್ತಾರೆ, ಹಾಜರಾಗ್ತಾರೆ. ಸ್ನೇಹಿತರೆ ನೋಡ್ತಿರ್ಬೋದು, ಇಲ್ಲಿ ಇಷ್ಟು ಬಾಣಿಸಿಗರಾಗಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ಬೇಕಂತಂದ್ರೆ ಈ ಥರದ ಒಂದು ಸ್ನೇಹ ಬಳಗದ ಇಚ್ಛಾಶಕ್ತಿ ಇದೆ, ಅದರಿಂದನೇ ಇದೆಲ್ಲ ನಡೀತಾ ಇರೋದಂತ ನನಗನ್ಸುತ್ತೆ. ನೋಡಿ, ಅಜ್ಜನ ಜಾತ್ರೆ ನಾವು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋದಷ್ಟೇ ಅಲ್ಲ, ಅದ್ರ ಹಿಂದೆ ಕಾಣದ ಕೈಗಳು ಎಷ್ಟು ಕೆಲಸ ಮಾಡ್ತವೆ. 1 ವಾರ 1 ತಿಂಗಳಿಂದನೂ ಈ ಥರದ ಕಾಣದ ಕೈಗಳು ಕೆಲಸ ಮಾಡ್ತವೆ. ನಂಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ತುಂಬ ನಿಮ್ಮನ್ನು ಮಾತಾಡಿಸಿ ಖುಷಿ ಆಯ್ತು ಸರ್ ನಮಗೆ.